ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮೆರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮೆರಾ. ರನ್ನಿಂಗ್. ಆಕ್ಷನ್ ಮಾಡ್ತೀರಿ. ಆಕ್ಷನ್. ಯಾವನ್ರಿ ಅವನು ಹಲ್ಕ? ಕರ್ಕೊಂಬರಕ್ಕೆ ಬಾರಿ ಭಂಗ ಬಂದಿನಿ ಮಾರೆ. ಅದು ಕೆಳಗೆಲ್ಲ ಹೋಗಿ ಸಾವಸಲ್ಲಿ ಏನು ಗೊತ್ತಾ, ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರನ್ನ ಹಿಡಿಯಕ್ಕೆ ನೀವು ಉಲ್ಟಾ ಜೋಬಿಡಿ ಚಾಕ್ಲೇಟ ಮಾರೆ. ಇಂಚ ಮೋನೆ ಪೂರ ಮುಟ್ಟ ಮುಟ್ಟಕೊಂತದ್ದು ಅಂಚಿ ಇಂಚಿ ಪೂರ ಬೋದು ಇದೆಲ್ಲ ಆಯ್ಕೆ ಬರಂದಿಪ್ಪ ಕೇರ್ದಕ್ಕೆ ಸತ್ತಿ ಕೊಡತ್ತಲ್ಲ ಎಲ್ಲ ಇಟ್ಟು ತುಪ್ಪ. ಯಾವ ಪಿಕ್ಚರ್ಗೆ ಹೋಗ್ತಾ ಇದೀಯೋ? ಭಾಗ 1 ಭಾಗ 2 ಮುಂಡಿದೆ ಸಾಂಗ್ಲಿಯಾನ ರತಿ ವಿಜ್ಞಾನ. ಸಂತು ಈಗ ಜೋಡಿ ನಂಬರ್ 2 ಅನ್ನ ಕರ್ಕೊಂಡು ಬಂದಿದ್ದೀವಿ. ಕರ್ಕೊಂಬರಕ್ಕೆ ಬಾರಿ ಭಂಗ ಬಂದೀನಿ ಮಾರೆ. ಅದು ಕೆಳಗೆಲ್ಲ ಹೋಗಿ ಸಾವಸಲ್ಲಿ ಏನು ಗೊತ್ತಾ, ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರನ್ನ ಹಿಡಿಯಕ್ಕೆ ನೀವು ಹೇಳಿದ್ರೆ ಸಾಧ್ಯ ಇಲ್ಲ. ಅಲ್ಲಿ ಮೊನ್ನೆಯಿಂದ ಬಾರಿ ಬಿಜಿ ಇದ್ರು ಅಂತ ಕಾಣ್ತದೆ. ಈಗ ನಾನು ಇನ್ಸ್ಟಾಗ್ರಾಮ್ ರೀಲ್ ಗೀಲೆಲ್ಲ ನೋಡ್ತಿದ್ದೆ. ಬಾರಿ ಕಡೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾರೆ. ಟೆಂಪಲ್ ರನ್ ಈಗ ಬೇರೆ ಯಾರು ಅಲ್ಲ, ಇದು ನಿಮಗೆ ಗೊತ್ತಲ್ಲ, ನನಗೆ ಹೈಸ್ಕೂಲಿಂದ ಫ್ರೆಂಡು. ಫಸ್ಟ್ ಆಫ್ ಆಲ್ ಮದುವೆಗೆ ಬರೋಕ್ಕಾಗಿಲ್ಲ, ಮದರಂಗಿಗೆ ಬಂದಿದ್ದೆ. ಅದಕ್ಕೆ ನೀನು ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವು ಬಂದಿದ್ದೆ ನಿಮ್ಮ ಪುಣ್ಯ. ಮತ್ತು ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಕಲ್ಪನಾ. ನಿಮ್ಮ ಊರು? ಮರ್ಸಣಿಗೆ. ಮೊದಲನೇದಾಗಿ ಶುಭಾಶಯ. ದಾಂಪತ್ಯ ಹ್ಯಾಪಿ ದಾಂಪತ್ಯ ಜೀವನ. ಹೊಸದಾಗಿ ಮದುವೆ ಆಗಿದೆಯಾ? ಥ್ಯಾಂಕ್ ಯು. ಹಳೇದೆಲ್ಲಾದ್ರೂ ಮದುವೆ ಆಗಿದ್ದರೆ ಈಗಲೇ ಹೇಳಿಬಿಡು. ಮತ್ತು ವಿಶೇಷ ಅಂದರೆ ಇವ್ರದ್ದು 10 ವರ್ಷದ ಲವ್, ಪ್ರೀತಿ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಈಗ ನಿಮ್ಮ ಪ್ರೀತಿಯನ್ನು ಫಸ್ಟ್ ಮನೇಲಿ ಹೇಳ್ಕೊಂಡ್ರ ಅಥವಾ ಇವ್ರ ಹತ್ರ ಹೇಳ್ಕೊಂಡ್ರ ಅಂತ? ಫಸ್ಟ್ ಇವ್ರ ಹತ್ರನೇ ಮತ್ತೆ ಮನೇಲಿ. ಸತತ 10 ವರ್ಷಗಳ ಕಾಲ ನೆಕ್ಸ್ಟ್ ಮದುವೆ. ಬಟ್ ಏನಾಗ್ತದೆ ಈಗ ಪ್ರೀತಿ ಅಂದರೆ, ಈಗ ಏನೋ ಒಂದು ಪ್ರೀತಿಸೋ ಹುಡುಗನಿಗೊಂದು ಏನೋ ಒಂದು ಏಟಾಯಿತು, ಅದು ಇದು ಏನಾದರೂ ಒಂದು ಸಮಸ್ಯೆಲಿ ಬಿದ್ದರೆ ಹುಡುಗಿರು ಹೇಳಲ್ಲ. ನಾನು ಹುಡುಗಿ ಯಾರಂತ ಹೇಳೋದು, ಬೊಟ್ಟಿ ಮಾಡಿ ತೋರ್ಸೋಕ್ಕಾಗಲ್ಲ. ಬಟ್ ಕೆಲವೊಬ್ರು ಹಂಗೆ ಮಾಡ್ತಾರೆ, ಅಂದರೆ ಬಿಟ್ಟು ಹೋಗುವಂಥದ್ದು. ಹಾಗೆ ಇವನಿಗೆ ಒಂದು ತೊಂದರೆ ಆಗಿತ್ತು ಒಂದು ಟೈಮಲ್ಲಿ. ಅಂಥ ಟೈಮಲ್ಲಿ ಕೂಡ ಜೊತೆಗಿದ್ದು, ಜೊತೆಲಿ ಅಂದರೆ ಬಿಟ್ಟೇ ಇರಲಿಲ್ಲ ಅಂತೆ, ನಂಗೆ ಯಾರೋ ಹೇಳಿದ್ದು. ಹಾಗಾಗಿ ನಾನು ಈ ಒಂದು ಅದ್ರ ಬಗ್ಗೆ ಏನು ಹೇಳ್ತೀರಾ ಸಂಗಮರೇ? ಅದೇ ಸಂತೋಷದ ವಿಚಾರ ಅಂದರೆ ಮರೆಯೋಕ್ಕಾಗದಿರೋ ವಿಚಾರನೂ ಹೌದು. ಯಾಕೆಂದರೆ 2 ವರ್ಷ ಹತ್ತತ್ರ ಆಯಿತು. ಅದರಲ್ಲಿ ಇವ್ರಿಗೆ ಗೊತ್ತಿರಲಿಲ್ಲ, ನಾನು ಹೇಳಿರಲಿಲ್ಲ. ಏನೋ ಒಂದು ಕೆಲಸಕ್ಕೆ ಅಂತೇಳಿ ಬಂದವನು ಒಂದು ಆ್ಯಕ್ಸಿಡೆಂಟ್ ಆಗಿತ್ತು. ನಾನು ಹೋಗಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಇವರಿಗೊಂದು ಗೊತ್ತಾಗಿದ್ದು ಫ್ಯಾಮಿಲಿ ಕಡೆಯಿಂದ, ವಾಟ್ಸಪ್ಪಲ್ಲಿ ಫ್ಯಾಮಿಲಿ ಕಡೆಯಿಂದ ಗೊತ್ತಾಗಿತ್ತು. ಹಾಗೆ ಏನೋ ಒಂದು ಸಮಸ್ಯೆಯಿಂದ ಬರೋಕ್ಕೂ ಆಗಿರಲಿಲ್ಲ. ಮಾರನೇ ದಿವಸ ಬಂದಿದ್ದಾರೆ. ಬಂದು ನನ್ನ ಜೊತೆಯಲ್ಲಿ ತುಂಬ ಸುಮಾರು ದಿನಗಳ ತನಕ ಇದ್ದರು, ಜೊತೆಲೇ ಇದ್ದರು. ಕೆಲವು ಟ್ರೀಟ್ಮೆಂಟ್ ಎಲ್ಲ ಆದಾಗ ಜೊತೆಲೇ ಇದ್ದು ಎಲ್ಲೂ ಕೂಡ ದೂರ ಆಗುವಂಥ ಲಕ್ಷಣಗಳು ಎಲ್ಲೂ ಕಂಡು ಬಂದಿಲ್ಲ. ಇಲ್ಲ. ಇವತ್ತಿನ ಪ್ರೀತಿಗೆ ಅದು ಮುಖ್ಯ. ಇವಾಗಿನ ಜನ್ರೇಷನ್ ಪ್ರೀತಿ ಎಲ್ಲ ಅದೆಲ್ಲ ಇಲ್ಲ. ಒಂದು 6 ತಿಂಗಳು ಪ್ರೀತಿ ಅದು ಇದು, ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ಕಡೆ ಇರ್ತಾರೆ, ಸ್ಟೋರಿ ಆಗ್ತಾರೆ, ನೆಕ್ಸ್ಟ್ ಎರೇಜ್ ಆಗ್ತಿರ್ತದೆ. ಬಟ್ ಪ್ರೀತಿ ಅಂದರೆ ಖಾಲಿ ಪ್ರೀತಿ ಇದ್ರೆ ಆಗಲ್ಲ, ನಂಬಿಕೆ ಇರಬೇಕು. ಅದು ಬ್ಯಾಲೆನ್ಸ್ ಆಗಿ ಇದ್ರೆ ಸತತ 10 ವರ್ಷನೂ ಪೂರೈಸುತ್ತೆ, 100 ವರ್ಷನೂ ಪೂರೈಸುತ್ತೆ. ನಮಗೆ ಎಂತ ಇರುತ್ತೆ, ಈಗ ನಮಗೆ ಪ್ರೀತಿ ಬಗ್ಗೆ ಅನುಭವ ಇದೆ ಸ್ವಲ್ಪ, ಪ್ರೀತಿಗೆ ನಮ್ಮ ಬಗ್ಗೆ ಅನುಭವ ಕಡಿಮೆ, ಎಂತ ಮಾಡಲಿಕ್ಕಾಗಲ್ಲ. ಹಾಗೆ ಸಂತು ಇವರೊಂದು ಕೊಟ್ಟು ಬಿಡುವ. ಎಂತ ಅಂದರೆ ಕರೆಸಿದ ಉದ್ದೇಶ ಏನಂದ್ರೆ, ಚೂರು ಮೇಲೆ ತೋರಿಸೋನೆ, ಒಣಗಿದ ಮಾಸ್ ಬುಡದಲ್ಲಿ ಕರ್ಕೊಂಬಂದಿದ್ದು ಅಂತ ಬೇಜಾರು ಮಾಡಬೇಡಿ. ಇದ್ರಲ್ಲಿ ಮೇಲೊಂದು ಚಿಗುರ್ತಾ ಇದೆ. ಹಾಂ, ಇವ್ರ ಜೀವನ ಕೂಡ ಚಿಗುರ್ತಾ ಇರಲಿ ಅಂತೇಳಿ ಒಣಗಿದ ಮರದ ಹತ್ರ ಒಂದು ಚಿಗುರು ಇದೆಯಾ, ಹಾಗಾಗಿ ಇಲ್ಲೇ ಬಂದು ವಿಡಿಯೋ ಮಾಡ್ತಿರುವಂಥದ್ದು. ಮತ್ತೆ ಚಿಗುರ್ತದೆ. ಅದೇ ಇವ್ರ ಜೀವನ ಕೂಡ ಹಾಗೆ ಚಿಗುರ್ತಾ ಇರಲಿ. ಒಂದು ಗಿಫ್ಟನ್ನು ನೀವು ಇಲ್ಲೇ ಓಪನ್ ಮಾಡಬೇಕು ಸಂಗಮರೇ. ಇದು ನಮ್ಮ ಹತ್ರನೇ ಉಳಿದೋಗಿತ್ತು. ಯಾಕೆ ಇವಾಗಲೇ ಓಪನ್ ಮಾಡ್ತಿದ್ದೀರ ಅಂದರೆ, ಅದು ಓಪನ್ ಮಾಡಾದ್ಮೇಲೆ ಹೇಳ್ತೀವಿ. ಇವಾಗಲೇ ಹೇಳಿದರೆ ನಾವು ಕೂಡ ಸಪೋರ್ಟ್ ಮಾಡಬೇಕು, ಇಲ್ಲಾಂದರೆ ವೀಡಿಯೋಗೆ ಲೇಟ್ ಆಗ್ತದೆ. ನೋಡಿ, ಈ ಥರ ಕಜವನ್ನು ಎಲ್ಲಿ ಬಿಸಾಡಬೇಡಿ. ವಾ, ಹ್ಯಾಪಿ ದಾಂಪತ್ಯ ಜೀವನ ಒಳ್ಳೆಯದಾಗಲಿ. ಫ್ರಮ್ 0 ಮೆಮೊರೀಸ್. ಥ್ಯಾಂಕ್ ಯು. ಚೆನ್ನಾಗಿದೆ.
ಚೆನ್ನಾಗಿದೆ ಅಂದ್ರೆ ಇದು ಥ್ಯಾಂಕ್ ಯು ನಮಗಲ್ಲ. ಇದರ ಆರ್ಟಿಸ್ಟ್ ಒಬ್ರು ಇದ್ದಾರೆ ಕಳಸದಲ್ಲಿ, ವಿನಯ್ ಅಂತ, ವಿನಯ್ ಕುಮಾರ್ BC ಅಂತೇಳಿ. ವಿನಯ್ ಕುಮಾರ್ BC ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ಎಂತ ಗೊತ್ತಾ, ಇದು ನಾನು 2ನೇ ಬಾರಿ ಕೊಡ್ತಿರುವಂಥದ್ದು ಈ ಥರದೊಂದು ಫ್ರೇಮ್. ಒಬ್ರಿಗೆ ಕೊಟ್ಟಿದ್ರಿ? ಅದು ಅಲ್ಲಿ ಬೆಲೆ ಉಂಟೆಲ್ಲ ಗೊತ್ತಿಲ್ಲ, ಬಟ್ ಇಲ್ಲಂತೂ ಪಕ್ಕ ಬೆಲೆ ಉಂಟು. ಯಾಕಂದ್ರೆ ನನಗೆ ಬೆಲೆ ಕೊಡ್ತಾನೆ. ಮತ್ತೆ ಸಂಗಮ್ ಬಗ್ಗೆ ಒಂದು ಹೇಳಲೇಬೇಕು. ಹೈಸ್ಕೂಲಿಂದ ನೋಡ್ತಾ ಇದ್ದೀನಿ, ಎಲ್ಲೂ ಕೂಡ ಅವನಲ್ಲಿ ಒಂದು ಅಹಂ ಅನ್ನೋ ಭಾವನೆ ಅಥವಾ ಹೀಗೆ ಚೇಂಜಸ್. ಈಗ ನನ್ನಲ್ಲೇ ಕೆಲವರು ನೋಡಿರ್ಬೋದು ಚೇಂಜಸ್ ಅಂತೇಳಿ. ನಾವೊಂದು ಸೈಲೆಂಟ್ ಆಗ್ತೀವಿ, ಒಂದ್ಸರಿ ಸೈಲೆಂಟ್ ಆಗೋದು, ಒಂದ್ಸರಿ ದೊಡ್ಡ ಜನ ಆಗ್ತೀವಿ, ಒಂದ್ಸರಿ ಏನಿಲ್ಲ ಖಾಲಿ. ಮಾತ್ರ ಈ ಮನುಷ್ಯ ಮಾತ್ರ ಆಗಿಂದ ಇವಾಗ್ಲವರೆಗೂ ಒಂದೇ ಥರ ಬೇ ಜಿನ್ನ ಅದೊಂದು ಭಾವನೆ. ಅದು ಕೆಲವರಲ್ಲಿ ಚೇಂಜಸ್ಗಳು ಮಾಮೂಲಿ, ಎಂತ ಮಾಡ್ಲಿಕ್ಕಾಗಲ್ಲ, ಸಮಯ ಸಂದರ್ಭ ಆಗಿರುತ್ತೆ. ಬಟ್ ಈ ಮನುಷ್ಯ ಮಾತ್ರ ಹಾಗೆ ನಾವು ಭಾರಿ ಮನ್ಸಿಗೆ ಇಷ್ಟ ಆದವ್ರಿಗೆ ಮಾತ್ರ ನಾವು ಈ ಥರ ಗಿಫ್ಟನ್ನು, ಒಂದು ಬುಕ್ಸು ಅಥವಾ ಒಂದು ಈ ರೀತಿ ಕೊಟ್ಟರು ಅಂದರೆ ಸಮಥಿಂಗ್ ಇರ್ತದೆ, ಅವ್ರಿಗೆ ಏನೋ ಒಂದು ಕನೆಕ್ಷನ್ ಇರ್ತದೆ ಅಂತ. ಮತ್ತೆ ಈಗ ನಿಮ್ಮದು ಲವ್ ಮ್ಯಾರೇಜ್ ಅಲ್ಲ, ಲವ್ ಕಮ್ ಅರೇಂಜ್, ಮನೆಯಲ್ಲಿ ಸ್ಟಾರ್ಟಿಂಗ್ ಒಪ್ಕೊಂಡ್ರಾ? ನಮ್ಮ ಮನೇಲಿ ಒಪ್ಕೊಂಡಿದ್ರು. ಮನೇಲಿ ಸ್ವಲ್ಪ ಕಷ್ಟ ಆಯಿತು. ಮತ್ತೆ ಕ್ಯಾಸ್ಟ್ ಆಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮತ್ತೆ ಫ್ಯಾಮಿಲಿಯಲ್ಲಿ ಎಂಗೇಜ್ಮೆಂಟ್ ಟೈಮಲ್ಲಿ ಎಲ್ಲರಿಗೂ ಹೇಳಿ ಒಪ್ಪಿಸಿ ಮತ್ತೆ ಮದುವೆ ಮಾಡ್ಕೊಂಡು, ಮತ್ತೆ ಒಂದು ಒಪ್ಸಿ ಮದುವೆ ಆಗಿ ಮತ್ತೊಂದು ನಮಗೊಂದು ಇಬ್ಬರಿಗೂ ಅಷ್ಟೇ ಕನಸೇ ಇತ್ತು. ನಾವಾಗಿ ಹೋಗಿ ಆಗೋದಕ್ಕಿಂತ ಎಲ್ಲ ನಮ್ಮದು ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ಲರೂ ಒಟ್ಟುಗೂಡಿಸಿ ಅವರು ಒಪ್ಪಿಗೆಯಿಂದನೇ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಆಗಬೇಕು ಅಂತೇಳಿ, ಒಂದು ದೊಡ್ಡದಾಗಿ ಅಂತಲ್ಲ, ಭಾರಿ ಸಣ್ಣದಾಗಿ ಅಂತಲ್ಲ, ಒಂದು ತಕ್ಕ ಮಟ್ಟಿಗೆ ನಮ್ಮ ರೇಂಜಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮದುವೆ ಆಗೋಣ ಅಂತೇಳಿ ಒಂದು ಕನಸಿತ್ತು. ಕನಸು ನನಸಾಗಿದೆ. ಮತ್ತೆ ಸಂಗಮ್ ಮತ್ತೆ ಕವಿತಾರೆ ಕಲ್ಪನಾ ಇರಲಿ. ಈಗ ಒಂದು ಪ್ರೀತಿ ವಿಚಾರ ಅಂತ ಅಂದಾಗ, ಈಗ ಹೊಸದಾಗಿ ಅಥವಾ ಈಗಿನ ಜನ್ರೇಷನ್ಗೆ ನೀವು ಹೇಳುವಂಥದ್ದು, ಹುಡುಗ ಹುಡುಗಿ ಯಾರೇ ಆಗಿರ್ಬೋದು, ಪ್ರೀತಿಸ್ತೀವಿ ಅಂತ ಬಂದಾಗ ನಿಮ್ಮ ಒಂದು ಹಿತನುಡಿ ಏನು ಅಂತ? ನನ್ನ ಹಿತನುಡಿ ಅಂದರೆ ಏನು ಹೇಳೋದು, ಪ್ರೀತಿಸೋದು ತಪ್ಪೇನಲ್ಲ, ಆದರೆ ಮನೆಯವರಿಗೂ ಹೇಳಿ ಮನೆಯವರಿಗೂ ಹೇಳಬೇಕು, ಅದೆಲ್ಲ ಇಲ್ಲ. ಅವರಿಗೂ ತುಂಬಾ ನೋವಾಗುತ್ತೆ, ಮತ್ತೆ ಓಡಾದ್ರೆ ತುಂಬಾ ನೋವಾಗ್ತದೆ. ಅಲ್ಲ ಆದರೂ ಸಾಕಿರ್ತಾರಲ್ಲ ನಮ್ಮನ್ನು ಕೂಡ. ಹಾಗೆ ಕುಟುಂಬ ನಮ್ಮದು ಒಂದು ತಂದೆ ತಾಯಿ ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಇರಬೇಕು, ನಮ್ಮ ಕಡೆಯಿಂದನೂ ಅಟ್ಯಾಚ್ಮೆಂಟ್ ಇರಬೇಕು. ಮತ್ತು ನಾವೆಲ್ಲೋ ಅವರೆಲ್ಲೋ ನಾವು ದುಃಖ ಪಡೋದು ಅವ್ರು ದುಃಖ ಪಡೋದು ಅದೆಲ್ಲ ಇರಬಾರ್ದು. ಮತ್ತೊಂದು ಏನಂದರೆ, ಇವಾಗ ಇನ್ನೂ ಅಂಥದ್ದು ಇವಾಗ ಯಾರಾದರೂ ಇದ್ದರೆ ಮೊದಲು ತಂದೆ ತಾಯಿನ ಒಪ್ಪಿಸಿ, ಮನೆಯವ್ರನ್ನ ಒಪ್ಪಿಸಿ. ಮತ್ತು ಇವಾಗ ಹುಡುಗಿ ಮನಸ್ಸನ್ನು ಹುಡುಗ ಅರ್ಥ ಮಾಡ್ಕೋಬೇಕು, ಅಥವಾ ಹುಡುಗಿ ಮನಸ್ಸನ್ನು ಹುಡುಗ ಅರ್ಥ ಮಾಡ್ಕೋಬೇಕು, ಹುಡುಗ ಮನಸ್ಸನ್ನು ಹುಡುಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಒಂದು ಸಮಸ್ಯೆ ಯಾವುದು ಬರಲ್ಲ ನನ್ನ ಪ್ರಕಾರ. ಅಂದರೆ ನಾನು ಆ ಥರನೇ ಇರೋದು. ಯಾಕೆಂದರೆ ಅವ್ರಿಗೂ ಬೇಜಾರಾದರೆ ನಾನು ಬೇಜಾರಾಗ್ತೀನಿ, ನಾನು ಬೇಜಾರಾದರೆ ಅವರು ಬೇಜಾರಾಗ್ತಾರೆ. ಆ ಥರನೇ ಮನಸ್ಸಿರಬೇಕು. ಮತ್ತು ಇವಾಗ ಅವ್ರು ಬೈದರು ಅಂತೇಳಿ ನಾವು ನೀನು ಹೇಳುವಂಥದ್ದು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಒಪ್ಪಿಸಿ ಮದುವೆಯಾಗಿ ಚೆನ್ನಾಗಿರಬೇಕು ಅನ್ನೋದೊಂದು ನನ್ನೊಂದು ಪ್ರೀತಿ ಹೆಸರಲ್ಲಿ ಮತ್ತೊಂದು ಮಗದೊಂದು ಮಾಡಿ ದೂರ ಆಗಬೇಡಿ, ಅದೇ ಒಂದಾಗಿರಿ ಅಂತ. ಒಂದಾಗಿರ್ಬೇಕು. ಈಗ ನಂದೊಂದು ಕವನ ನೆನಪಾಗ್ತಿದೆ ಮಾರೆ ನನಗೆ. ಬಿಡ್ಲಾ? ಅಲ್ಲ ಬಿಡಿ, ಎಂತ ಗೊತ್ತುಂಟಾ, ಯಾರಿಗೋ ಈಗ ಬಿಟ್ಟು ಎಷ್ಟು ಬಿಡಿದ್ರೆ ನಾವು ಪ್ರೀತಿಗೆ ಪಕ್ಕ ವಿರುದ್ಧ ಅಲ್ಲ ನಾವು. ಹೌದೌದು, ಬಿಡಿ. ಬಿಡ್ಲಾ? ಅವಳಿಗಾಗಿ ತಂದ ಹೂವು ಬಿಸಿಲಿಗೆ ಬಾಡಿತ್ತೆ ಹೊರತು, ಅವಳಿಗೆ ಎದೆಯಲ್ಲಿ ಅರಳಿದವು ಇನ್ನೂ ಮೊಗ್ಗಾಗಿಯೇ ಉಳಿದಿದೆ. ಚೆನ್ನಾಗಿದೆ. ನಂಗೆ ನಿಕ್ಕೆಡ್ಡಾತವು ಎಂಕ್ಲೆಗೆ ಮಾತ್ರ 2 ಜನ ಇದು 120 ಎಂಕ್ಲೆ ಬರಪುರ ಎಂತ ಖುಷಿ ಅಪ್ಪಣ ಬರವಣಿಗೆ ಬರ ಸೂಪರ್ ಪಂಡದ ಸುಖ ಇದ್ದಿ ಖುಷಿ ತೋಚಿದ್ದು ಮನಸ್ಸಿಗೆ ಹಾಕೊಳ್ಬೇಡಿ, ಜಠರಕೊಳ್ಳಿ ಅಷ್ಟೇ. ಓಕೆ, ಒಟ್ಟಾರೆಯಾಗಿ ಮತ್ತೊಂದು ಹೇಳಬೇಕು ಅಂದರೆ, ಈ ಪೇಂಟಿಂಗ್ ಮಾಡಿದ್ದು ವಿನಾಯಕ ಕಳಸ ಅವರಿಗೆ, ವಿನಯ್ ಕಳಸ ಅವರಿಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಝೀರೋ ಮೆಮೊರೀಸ್ ಗ್ರೂಪ್ ಅಂದರೆ ಒಂದು ನಾನು ಸ್ಟಾರ್ಟ್ ಮಾಡುವಾಗದಿಂದನೂ ನೋಡ್ತಾ ಇದ್ದೀನಿ ಗೆಳೆಯ,
ನಾವು ಹೈಸ್ಕೂಲಿಂದ ಅವರಿಗೂ ಥ್ಯಾಂಕ್ಸನ್ನು ಹೇಳ್ತಾ ಮತ್ತೊಂದು ಸಣ್ಣದಾಗಿ ಒಂದು ನೆನಪಾಗ್ತಾ ಇದೆ. ಏಕೆಂದರೆ ನಾನು ಬಿದ್ದಾಗ ಹಿರೇಬೇಲನ್ನ ಮರೆಯೋಂಗಿಲ್ಲ, ಹಿರೇಬೇಲಿನ ಜನಗಳನ್ನ ಮರೆಯೋಂಗಿಲ್ಲ, ಮತ್ತು ಗೆಳೆಯರು ಕುಟುಂಬದವರು ಎಲ್ಲರನ್ನೂ ಮರೆಯೋಂಗಿಲ್ಲ. ನಾ ಬಿದ್ದಾಗ ನನ್ನ ಹತ್ರ ಏನೂ ಇರಲಿಲ್ಲ ಅಂದರೆ ಏನೂ ಇರಲಿಲ್ಲ. ಹೆಲ್ಪ್ಫುಲ್ಲಾಗಿ ನಿಂತಿದ್ದು ನಾಗರಿಕ ಸೇವಾ ಸಮಿತಿ ಹಿರೇಬೈಲು, ಶರೀಫಣ್ಣ, ಮತ್ತು ಇಲ್ಲಿ ಸುತ್ತಮುತ್ತಲಿನ ಹಿರೇಬೈಲು, ಕೋರೆ, ಹೆಮ್ಮಕ್ಕಿ, ತುಂಬ ಕಡೆ ಗೆಳೆಯರ ಬಳಗ, ಮತ್ತು ನನ್ನ ಮನೆಯವರು, ಹೆಂಡತಿ, ಅವರು ಅಷ್ಟೇ, ಅವರು ಹೆಲ್ಪ್ಫುಲ್ ಮಾಡಿದ್ದಾರೆ. ಜನಗಳಿಗೂ ಅಷ್ಟೇ ತುಂಬ ಥ್ಯಾಂಕ್ಸನ್ನು ಹೇಳ್ತಾ ನಾನೇ ಕೇಳಿದಾಗ ಈಗ ನಾವು ಲಾಸ್ಟಿಗೆ ಒಂದು ಕೇಳೋದಿರ್ತದಲ್ಲ, ಯಾರಿಗಾದ್ರೂ ಒಂದು ಥ್ಯಾಂಕ್ಸ್ ಹೇಳುವಂತ ಇದ್ರೆ ಜೀವನದಲ್ಲಿ ಇವನಿಗೆ ಕೂಡ ಒಂದು ಮರು ಜನ್ಮ ಕೊಟ್ಟಿದ್ದು ಅಂತ ಹೇಳ್ಬೋದು. ಹಿರೇಬೈಲು ಊರಿನ ಜನತೆ ಸುತ್ತಮುತ್ತಲ ಎಲ್ಲರೂ ಇವರಿಗೆ ಸಹಾಯಧನ ಚಾಚಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹಾಗೆ ಈ ಒಂದು ಆರ್ಟ್ ಏನಿದೆ ಇದೇನಂದ್ರೆ ಯಾರಾದರೂ ಆರ್ಟ್ ಬೇಕಾಗಿದ್ರೆ ನಾವು ಐಡಿ ಮೆನ್ಷನ್ ಮಾಡ್ತೀವಿ, ಡಿಸ್ಕ್ರಿಪ್ಷನ್ ಅವ್ರ ನಂಬರ್ ಕೂಡ ಹಾಕಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಂಥ ಪೇಂಟಿಂಗ್ಗಳಿಗೆ ಆರ್ಟ್ಗಳಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇದು ಕೆಲವೊಂದು ಕಡೆ ಅಂತ ಹೇಳ್ತಾರೆ ಗೊತ್ತಾ, ನೀವು ಪ್ರಿಂಟ್ ತಕ್ಕೊಟ್ಟಿದ್ದೆ ಅಂತ ಹೇಳ್ತಾರೆ. ನಾನು ಇದು ಸರ್ ಇನ್ನೊಂದು ಮಗುಗೊಂದು ಮಾಡಿಸ್ಕೊಟ್ಟಿದ್ದೆ ನಮ್ಮ ನಾಮಕರಣಕ್ಕೆ. ಅವತ್ತು ಯಾರೋ ಒಂದು ಹೇಳಿದ್ರು ಇದು ಪ್ರಿಂಟ್ ತೆಗೆದಿದ್ದಲ್ಲ ಅಣ್ಣ ಅಂತ, ತೆಗೆದು ಮುಸುಂಟಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಕರೆಕ್ಟ್ ಶೇಡ್ ಎಲ್ಲ ಗೊತ್ತಾಗ್ತದೆ, ತಂದು ಆರ್ಟ್ ಮಾಡಿದ್ದಾರೆ. ಅದೆಲ್ಲ ಕೈಯಲ್ಲೇ ಬಿಡಿಸಿರುವಂಥದ್ದು. ಇವು ಇನ್ನು ಚಾರ್ಕೋಲ್ ಪೇಂಟಿಂಗ್ ಅಂತ ಅದೆಲ್ಲ ಮಾಡ್ತಾರೆ ಅವರು, ಆಯಿಲ್ ಪೇಂಟಿಂಗ್ ಎಲ್ಲ ಮಾಡ್ತಾರಂತೆ. ಇದ್ರ ಕಾಸ್ಟ್ ಬಂದು ಅವ್ರ ಹತ್ರನೇ ಕೇಳಿ, ನಾವಿಲ್ಲಿ ಹೇಳಬಾರ್ದು, ಭಾರಿ ಕಮ್ಮಿ ಇದೆ. ರೀಸನಬಲ್ ಪ್ರೈಸ್. ಮತ್ತು ಮಂಗಳೂರಲ್ಲಿ ಕೂಡ ಮಾಡಿಕೊಡ್ತಾರೆ. ನಾನು ಫಸ್ಟ್ ಮಾಡ್ತಿರೋದು ಮಂಗಳೂರಲ್ಲಿ ಒಂದು ಮಾಡಿಸಿದ್ದೆ, ಜಯಲಕ್ಷ್ಮಿ ಆರ್ಟ್ಸ್ ಅಂತೇಳಿ. ಅವ್ರನ್ನೂ ಕೂಡ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಹಾಕಿರ್ತೀನಿ. ಇವ್ರೇನು ಗೊತ್ತಾ, ನಿಮ್ಮ ಮನೆಗೆ ತಲುಪಿಸ್ಕೊಡ್ತಾರೆ. ಇದನ್ನ ನೀವು ಹೋಗಿ ಮಾಡಿಕೊಂಡು ನೀವೇ ಕೂತು ಅಲ್ಲಿ ಇದ್ದು ಏನು ಇದು ಮಾಡ್ಬೇಕಂತಿಲ್ಲ. ಅವರೇ ನೀವೊಂದು ಆರ್ಡ್ರ್ ಕೊಟ್ಟರೆ ಅವರೇ ಮನೆಗೆ ತಲುಪಿಸೋಂಥ ಕೆಲಸನ ಮಾಡಿಕೊಡ್ತಾರೆ. ಅವರಿಗೊಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಜೈ ಅಂತ ಹೇಳ್ತಾ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೂಡ ಅವರಿಗೆ ಕಲೆಗೆ ಪ್ರೋತ್ಸಾಹ ನೀಡಿ ಅಂತ. ಮತ್ತು ನಿಮ್ಗೆ ಕೂಡ ಜೀವನ ಸಿಗುತ್ತಾ ಇರಲಿ, ಯಾವಾಗಲೂ ಒಳ್ಳೇದಾಗಲಿ ಆಯ್ತಾ. ಜೈ ಜೀವನ. ಇಷ್ಟು ದಿನ ಕಾಯಿಸಿದ್ಕೊಂಡು ಸಾರಿ ಆಯ್ತಾ ಸರ್? ತೊಂದರೆ ಇಲ್ಲ, ನಮಗೂ ಫ್ರೀ ಆಗಬೇಕು, ನಿಮಗೂ ಫ್ರೀ ಆಗಬೇಕು. ಆದರೆ ನಾವೊಬ್ರು ಮಾತಾಡ್ಲಿಕ್ಕೆ ಆಕ್ಚುಲಿ ನಮ್ಮ ಡಿಗ್ರಿ ಜರ್ನಿ ಅಲ್ಲ. ವಿಡಿಯೋ ಆಫ್ ಮಾಡಿ ಮಾತಾಡುವ, ಹಾಗೆ ನಮ್ದೊಂದು ಲಾಸ್ಟ್ ಒಂದು ಡೈಲಾಗ್ ಬಿಡಿ, ಲೇಟ್ ಆಯ್ತು ಹೋಗ್ಬೇಕು. ಕತ್ಲೆ ಮನೇಲಿ ಬೈತಾರೆ, ಮನೆ ಅಮ್ಮ ಹೆಂಡತಿ ಇವನಿಗೂ ಬೈ ಇನ್ನಿರೋದು ಇಲ್ಲ ಇಲ್ಲಿದ್ದಾರೆ, ಇವತ್ತಿಗೆ ಇಲ್ಲಿದ್ದಾರೆ. ಇನ್ನೀ ಒಟ್ಟು ಇರ್ಬೇಕಾ ಏಪಲ್ಲ ಇದ್ದಾರೆ. ಓಕೆ, ಇವಾಗ ಹೆಣ್ಣು ಮಾಡೋ ಕೊನೆದಾಗ ಎಲ್ಲರಿಗೂ ಹೇಳೋದು, ನಿಮಗೂ ಹೇಳೋದು, ಎಲ್ಲರಿಗೂ ಹೇಳೋದು, live each and every moment of your life because one day everything comes into zero memories ಅಂತ ಹೇಳ್ತಾ, ಪ್ರೀತಿಸೋರ್ನ ಪ್ರೀತಿಸಿ, ಎಲ್ಲರೂ ಪ್ರೀತಿಸಿ, ಬಿಟ್ಟೋದವ್ರನ್ನ ಕೂಡ ಪ್ರೀತಿಸಿ ಅಂತ ಹೇಳ್ತಾ ಹೆಣ್ಣು ಮಾಡೋಣ. ಸರಿ ಇಲ್ಲ, ಬಿಟ್ಟೋದವ್ರನ್ನೆಲ್ಲ ಪ್ರೀತಿಸಿ ಅಂತೆ. ಸರಿ ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಂದು ಫೋಟೋ ಹಾಕ್ತೀರಾ? ಫೋಟೋ